ಎಸ್ ವೆಂಕಟಾಪುರ ವಿಎಲ್ ರಾಜಗೋಪಾಲಪ್ಪ ಕುಟುಂಬದಿಂದ ನಂದಿ ಜಾತ್ರಾ ಭಕ್ತರಿಗೆ 2ನೇ ವರ್ಷದ ಉಚಿತ ಅನ್ನ ಸಂತರ್ಪಣೆ. ಸಾವಿರಾರು ಭಕ್ತರಿಗೆ ಉಚಿತ ಊಟ ಹಾಕಿಸಿ ಶಿಡ್ಲಘಟ್ಟ ಶಾಸಕ ರವಿ ಮತ್ತೊಮ್ಮೆ ಗೆಲ್ಲಲು ಪ್ರಾರ್ಥನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ನಂದಿ ಭೋಗನಂದೀಶ್ವರನ ಜೋಡಿ ರಥಗಳ ಬ್ರಹ್ಮ ರಥೋತ್ಸವ ಇಂದು 1 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿ ಜನಸಾಗರದ ಮಧ್ಯೆ ನಡೆಯುವ ರಥೋತ್ಸವಕ್ಕೆ ಎಲ್ಲಿಂದಲೂ ಭಕ್ತರು ವಿವಿಧ ರೀತಿಯ ಸೇವೆ ಸಲ್ಲಿಸಿ ನಂದಿ ಜಾತ್ರೆಯನ್ನು ಇನ್ನಷ್ಟು ಸಂಪನ್ನಗೊಳಿಸುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ಎಸ್ ವೆಂಕಟಾಪುರದ ವಿಎಲ್ ರಾಜಗೋಪಾಲಪ್ಪ ಅವರ ಕುಟುಂಬ ಮಾತ್ರ 10,000 ಜನರಿಗೆ ಉಚಿತ ಊಟ ಹಾಕಿಸಿ 2ನೇ ವರ್ಷದ ಉಚಿತ ಅನ್ನ ಸಂತರ್ಪಣೆ ಸೇವೆ ಶಿಡ್ಲಘಟ್ಟ ತಾಲೂಕಿನ ಶಾಸಕ ರವಿಕುಮಾರ್ ಮುಂಬರುವ ಚುನಾವಣೆಯಲ್ಲೂ ಗೆದ್ದು ಸಚಿವರಾಗಬೇಕು ಎಂದು ನಂದೀಶ್ವರನಲ್ಲಿ ಬೇಡಿಕೊಂಡಿದ್ದಾರೆ. ರಾಜಕೀಯ ಎಂದರೆ ಅದು ನಿಂತ ನೀರಲ್ಲ, ಎಲ್ಲೆಲ್ಲಿಯೂ ಚಲಿಸುತ್ತಿರುತ್ತದೆ. ಅದು ಧಾರ್ಮಿಕ ಸ್ಥಳಗಳಾದ ದೇವಾಲಯಗಳನ್ನು ಬಿಡುವುದಿಲ್ಲ. ಅಧಿಕಾರದಲ್ಲಿರುವವರು ಒಂದು ಕಡೆ ಆದರೆ ಅಧಿಕಾರ ಹಿಡಿಯಬೇಕೆಂಬ ಹಂಬಲ ಹೊಂದಿರುವವರು ಒಂದು ಕಡೆ. ಸಮಾಜ ಸೇವೆಗಳ ಮೂಲಕ ಜನರ ಹತ್ತಿರವಾಗುವ ಪ್ರಯತ್ನ ಮಾಡುತ್ತಲೇ ಇರುತ್ತಾರೆ. ಆದರೆ ಇಲ್ಲೊಬ್ಬ ಸಮಾಜ ಸೇವಕ ಮಾತ್ರ ಮತ್ತೊಬ್ಬರ ಶ್ರೇಯಸ್ಸನ್ನು ಕೋರಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ಎಸ್ ವೆಂಕಟಾಪುರದ ವಿಎಲ್ ರಾಜಗೋಪಾಲಪ್ಪ ಅವರ ಕುಟುಂಬದ ವತಿಯಿಂದ 2ನೇ ವರ್ಷದ ಉಚಿತ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ಊಟ ಮಾಡಿದರು. ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಾದಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಣಿಕಂಠ, ನಾವು ಇಂತಹ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ನಂದಿ ಜಾತ್ರೆ ಅಂಗವಾಗಿ 2ನೇ ವರ್ಷದ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೇವೆ. ದೇವರು ನಮ್ಮ ಸೇವೆಯನ್ನು ಅಂಗೀಕರಿಸಲಿ. ನಾವು ಕೃಷಿಕ ಕುಟುಂಬದಿಂದ ಬಂದವರು. ನಮ್ಮ ತಾತನ ಕಾಲದಿಂದಲೂ ಅನ್ನ ಸಂತರ್ಪಣೆ ಮಾಡುವ ಪರಂಪರೆ ಇದೆ. ಈ ಹಿಂದೆ ತಮಿಳುನಾಡಿನಲ್ಲೂ ತಿರುವಾಕುರದಲ್ಲೂ ಇಂತಹ ಸೇವಾ ಕಾರ್ಯಗಳನ್ನು 10 ವರ್ಷಗಳಿಂದ ನಡೆಸಿದ್ದೇವೆ. ಈ ಬಾರಿಯ ಈ ಪ್ರಸಾದ ಸೇವೆಯನ್ನು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ BN ರವಿಕುಮಾರ್ ಅವರಿಗೆ ಸಲ್ಲುತ್ತದೆ. ಅವರು ಮತ್ತೊಮ್ಮೆ ಗೆದ್ದು ಬರಬೇಕು. ಅವರು ಸಚಿವರಾಗಿ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿ. ಹೀಗಾಗಿ ನಂದೀಶ್ವರನಲ್ಲಿ ವಿಶೇಷ ಪ್ರಾರ್ಥನೆ ಮಾಡುತ್ತೇನೆ. ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನತೆಗೆ ಸೇವೆ ಸಲ್ಲಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಸರ್, ನಾವು ಸುಮಾರು ಒಂದು 9 ವರ್ಷದಿಂದ ಮಾಡ್ತಾ ಇದ್ದೇವೆ. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸತಿ ವಿಶೇಷ ಏನಂದರೆ ಸ್ವಲ್ಪ ಜಾತ್ರೆ ಅದು ಇದು ನಮ್ಮ ಇಸ್ಕಾನ್ ಅವ್ರನ್ನೆಲ್ಲ ಕರೆಸಿದ್ದೀನಿ. ಇಲ್ಲಿಗೆ ಭಗವದ್ಗೀತೆ ಬುಕ್ಗಳು ಎಲ್ಲ ಕೊಡಬೇಕು ಅಂತ. ನಮ್ಮ ಕಾನ್ಸೆಪ್ಟ್ ಒಂದೇ, ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಏನಿದ್ದಾರೆ ಅವರು ನೆಕ್ಸ್ಟ್ 2028ಗೆ ಮತ್ತೆ MLA ಆಗಿ ಮಿನಿಸ್ಟರ್ ಆಗಬೇಕು. ನಮ್ಮ ಕರ್ನಾಟಕ ಇದರಲ್ಲಿ ನಮ್ಮ ಸ್ಟೇಟಲ್ಲಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರಿಗೂ ರೈತರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ದೀವಿ ಸರ್. ಇದಕ್ಕೂ ಮೊದಲು ಎಲ್ಲಿ ಮಾಡಿದ್ದೀರಿ ಸರ್? ಇದಕ್ಕೂ ಮೊದಲು ತಮಿಳುನಾಡು, ಇದು ಅರುಣಾಚಲ. ಅಲ್ಲೇನು ಮಾಡ್ತಾಯಿದ್ರಿ? ಸೇಮ್ ಇದೇ ಥರನೇ ಮಾಡ್ತಾಯಿದ್ವಿ. ಎಷ್ಟು ಜನಕ್ಕೆ ಕೊಡ್ತಾಯಿದ್ರಿ ಅಲ್ಲಿ? ಸರ್, ಅಲ್ಲಿನ ಜಾಸ್ತಿ ಮಾಡ್ತಾಯಿದ್ವಿ. ಅಲ್ಲಿ ಸುಮಾರು ಒಂದು 15-16 ಸಾವಿರ ಜನರು ಕೊಡ್ತಾಯಿದ್ವಿ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಕೊಡ್ತೀರಿ ಸರ್? ಇವಾಗ ನಾವು 8:30ಗೆ ಸ್ಟಾರ್ಟ್ ಮಾಡಿರೋದು. ಆಗೋವರೆಗೂ 5-5:30ವರೆಗೆ ಕೊಡ್ತಾಯಿದ್ವಿ. ಭಕ್ತಾದಿಗಳಿಗೆ ಬರ್ತಾ ಇರ್ತಕ್ಕಂಥ ನಾವೇನೋ ಶಾರ್ಟೇಜ್ ಮುಂದೆ ತರಿಸಿ ಮೊದಲು ಕೊಡ್ತಾಯಿದ್ವಿ. ನಾವು ವ್ಯವಸಾಯ ಕುಟುಂಬದವರೇ. ನಮ್ಮ ತಾತ ಅವರು ಸುಮಾರು ಕಾಲದಿಂದ ಅವರು ಇದೇ ಥರ ಮಾಡ್ತಾಯಿದ್ದಾರಂತೆ. ನಮ್ಮ ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಪಂಚಾಯಿತಿ ಬರುತ್ತೆ. ಎಸ್ ವೆಂಕಟಾಪುರ ಗ್ರಾಮ ನಮ್ಮದು. ರೈತರು ಎಷ್ಟೊಂದು ವರ್ಷಗಳಿಂದ ಈ ಥರ ಮಾಡ್ತಾ ಇದ್ದೀವಿ? 9 ವರ್ಷದಿಂದ ಮಾಡ್ತಾಯಿದ್ದೀವಿ ಇದೇ ಥರ. ಓಕೆ, ನಿಮ್ಮ ಹೆಸರು? ಮಣಿಕಂಠ ಅಂತ. ನಾವು 4 ಜನ ಒಟ್ಟು ಕುಟುಂಬದ ಅಣ್ಣ ತಮ್ಮಂದರು ಎಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ನಂದಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿರುವ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾಸೋಹ ಸೇವೆಯಲ್ಲಿ ಯಲುವಳ್ಳಿ ರಮೇಶ್ ಅಭಿಮಾನಿಗಳು ರಮೇಶ್ ಕುಟುಂಬ ಪ್ರತ್ಯೇಕ ಶಾಮಿಯಾನ ಹಾಕಿ ಊಟ ನೀಡಿದರೆ, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅಭಿಮಾನಿಗಳು ಸಂದೀಪ್ ರೆಡ್ಡಿ ಹೆಸರಲ್ಲಿ 100 ನಂದಿ ಜಾತ್ರಾ ಭಕ್ತರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿದರು. ಇನ್ನು ಇದೇ ಮಾದರಿಯಲ್ಲಿ ನಂದಿ ಭೋಗನಂದೀಶ್ವರನ ಸುತ್ತುವರೆದಿರುವ
4 ದಿಕ್ಕಿನ ಎಲ್ಲ ರಸ್ತೆಗಳಲ್ಲೂ ಅನೇಕ ಉಚಿತ ಅನ್ನ ಸಂತರ್ಪಣೆ, ನೀರು ಪಾನಕ, ಮಜ್ಜಿಗೆ ವಿತರಣೆ, ಪ್ರಸಾದ ಹಂಚುವ ಕಾಯಕದಲ್ಲಿ ತೊಡಗಿಕೊಂಡಿದ್ದರು.